ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಬನ್ನಿ ಒಳ್ಳೆ ಟಾಕಿ ಶೂಟ್ ಮತ್ತೆ ಸಿಗ್ತೀವಿ, ಓಕೆನಾ? ಇವಾಗ ಎಲ್ಲಿದ್ದೀನಿ ಗೊತ್ತಾ, ಮನೆಯಲ್ಲಿ. ಸೊ ಏನಂದರೆ ಆಫೀಸಿಂದ ಬಂದೆ, ಸೊ ಮತ್ತೆ 2 ಗಂಟೆಗೆ ಹೋಗಬೇಕು. ಇವಾಗ ಬಟ್ಟೆ ವಾಶ್ ಮಾಡೋಣ ಅಂತ ಬಂದೆ, ಆದರೆ ಇಲ್ಲಿ ಯಾರೋ ವಾಶ್ ಮಾಡ್ತಾಯಿದ್ದಾರೆ. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಬಂದಾದ್ಮೇಲೆ ಆಯಿತು ಗೊತ್ತಾ. ಸೊ ಇದು ಜಸ್ಟ್ ಆನ್ ಆಗಿತ್ತು ಅಷ್ಟೇ, ಒಳಗಡೆ ಬಟ್ಟೆ ಇಲ್ಲ ಏನಿಲ್ಲ. ಸೊ ನನ್ನ ಜೊತೆ ಪ್ರ್ಯಾಂಕ್ ಆಯ್ತು ಇವತ್ತು. ಹಾಫ್ ಆನ್ ಅವರ್ ವೆಯ್ಟ್ ಮಾಡೋ ಏನು ನ್ಯೂಸು, ಜಸ್ಟ್ ಹಿಂಗೆ ಬ್ಲಿಂಕ್ ಆಗ್ತಿತ್ತಾ, ಏನೋ ಸ್ವಲ್ಪ ಸೌಂಡ್ ಅಷ್ಟೇ ಬರ್ತಿತ್ತು. ನಾನೇನೋ ಬಟ್ಟೆ ಇದೆ ಅಂದ್ಕೊಂಡ್ರೆ ಪ್ರ್ಯಾಂಕ್ ಗೈಸ್. ಸೊ ಬಟ್ಟೆ ಹಾಕಿದ್ದು ನೀವು ಕ್ವಿಕ್ ಆಪ್ಷನ್ ಕೊಟ್ಟರೆ ಬೇಗ ಆಗುತ್ತೆ. ಸೊ ಕ್ವಿಕ್ಕಲ್ಲಿ ಇಟ್ಟಿದ್ದೀನಿ, ಅದು ಆಟೋಮೆಟಿಕ್ ಎಲ್ಲ ಆಗುತ್ತೆ. ಸೊ ಅದು ನೀರು ಅದೇ ಎಲ್ಲ ಅದೇ ಮಾಡ್ಕೊಬಿಡುತ್ತೆ. ಇದಷ್ಟು ಸರ್ಫ್ ಹಾಕಬೇಕಷ್ಟೇ, ಸರ್ಫ್ ಹಾಕಿಟ್ರೆ ಬಾಕಿ ಎಲ್ಲ ರೆಡಿ ಆಗುತ್ತೆ. ಸೊ ಬನ್ನಿ, ಏನಾಗುತ್ತೋ ಗೊತ್ತಿಲ್ಲ ಅವತ್ತು. ಗೈಸ್ ಲೈಟಾಗಿ ಮಳೆ ಹೊಡಿತಾ ಇದ್ದಲ್ಲಪ್ಪ, ಗೊತ್ತೇ ಆಗ್ತಿಲ್ವಲ್ಲ ಹೆಂಗೆ. ಓಹೋ ಜೋರಾಗಿ ಹೊಡಿತಾ ಇದೆ ಗುರು. ಬಟ್ಟೆ ಹೆಂಗೆ ಒಣಗಾಕ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಗೊತ್ತು ಎಲ್ಲಿಗೆ ಯಾಕೆ ಬಂದೆ ಇವಾಗ ನಾನು. ಇಲ್ಲೋಗಿ ನಿಂತ್ಕೊಬಿಡೋಣ. ಅಯ್ಯಯ್ಯೋ, ಬಟ್ಟೆ ಒಣಗಾಕಕ್ಕೆ ಇಲ್ಲೆಲ್ಲಾದ್ರೂ ಜಾಗ ಇದೆಯಾ? ಇಲ್ಲ, ಹಿಂಗಾಗಬೇಕು. ಅಲ್ಲೂ ಜಾಗ ಇಲ್ಲ. ಈ ರೂಮಲ್ಲಿ ಹಾಕ್ಬಿಟ್ರೆ ಹಿಂಗೆ ನೋಡೋಣ. ಇಲ್ಲಿ ವೆಯ್ಟ್ ಊಟ ಬೆಳಗಿದಾವ, ಇದು ಹಂಗೆ ಇತ್ತಾ? ಇಲ್ಲೆಲ್ಲದ್ರೆ ಹಾಕ್ಬಿಡ್ಲಾ ತಂದು? ಏನಂತೀರ ಗೈಸ್? ಟೆಂಪ್ರವರಿಗೆ ಇಲ್ಲಿ ಹಾಕ್ಬಿಡ್ಲಾ ಅಂತ ಬಟ್ಟೆನ? ಇಲ್ಲ ಡ್ರೈ ಮಾಡಿಬಿಟ್ಟು ಹಂಗೆ ತಗೊಂಡೋಗಿ ಹಾಕಬೇಕು, ಇನ್ನು ಆಪ್ಷನ್ನೇ ಇಲ್ಲ. ಇಲ್ಲಿ ಒಂದು ಸೊಳ್ಳೆ ಕೊಳ್ಳೋದ? ಈ ಸೊಳ್ಳೆನೇ ನೋಡ್ಬೋದು. ಬನ್ನಿ ಮಳೆಗೆ ಸರಿಯಾಗಿ ತೋರಿಸ್ತೀನಿ ನಿಮಗೆ. ಸೊ ಇದು ಮಳೆನ ನೋಡಿ ಟೈಮ್ ಲೆಕ್ಸ್ ಅಂತ ತೋರಿಸ್ತೀನಿ. ಸ್ವಲ್ಪ ಎಡಿಟೆಲ್ಲ ಮಾಡಿ ನೋಡಿ ಹೆಂಗಿರುತ್ತೆ. ಟೈಮ್ ಲೆಕ್ಸ್ ಅಂತಿದ್ದೀನಿ. ಸೊ ಸಿನಿಮ್ಯಾಟಿಕ್, ಓಕೆನಾ? ಬನ್ನಿ ನೋಡಿ. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from ಬಟ್ಟೆ ಡ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ಆಫ್ ಆಟೋಮೆಟಿಕ್ ಆಗಿಬಿಡತ್ತಾ? ಓಕೆ, ಏನಿಲ್ಲ, ಡ್ರೈ ಆಗಿದೆ. ಸೊ ಬಟ್ಟೆ ನೋಡಿ ಇವಾಗ ಇಲ್ಲಿ ಒಗ್ದು ಹಾಕಿದ್ದೀನಿ ಆಯಿತಾ. ಸೊ ಮಳೆ ಕಮ್ಮಿ ಆಗಿಬಿಡ್ತು. ಎಂಥ ಇದು ಅಂದರೆ ನೋಡಿ ಫುಲ್ ಕಂಪ್ಲೀಟ್ ಕಮ್ಮಿಯಾಗಿ ಆಲ್ಮೋಸ್ಟ್ ಬಿಸಿಲು ಬರೋ ಥರ ವೆದರ್ ಆಗಿಬಿಟ್ಟಿದೆ. ಆ ಕಡೆ ಸ್ವಲ್ಪ ಏನೋ ಇದೆ, ಇಲ್ಲಿ ಅಂತಿಲ್ಲ, ಇಲ್ಲಿ ಬಿಸಿಲು ಬರೋ ಥರ ಕಾಣಿಸ್ತಾಯಿದೆ. ಸೊ ಬಟ್ಟೆ ಒಣಗ್ಬೋದು. ಆಲ್ರೆಡಿ ಇದರಲ್ಲಿ ಡ್ರೈ ಮಾಡಿದ್ದೀನಿ ವಾಷಿಂಗ್ ಮಿಷಿನಲ್ಲಿ. ಇನ್ನೇನಷ್ಟು ಸ್ವಲ್ಪ ಅದು ಇನ್ನು ಯಾವಾಗ ನಾನು ಬರೋದು ನೈಟಲ್ಲ ಗುರು. ನಾನು ಇವಾಗ ಹೋಗುವಾಗ ನೋಡ್ತೀನಿ, ಒಣಗಿದ್ರೆ ತೆಗಿತೀನಿ, ಇಲ್ಲ ನೈಟ್ ಬಂದು ತೆಗಿತೀನಿ. ಸೊ ನೈಟು ಡ್ರೈ ಆಗಿರುತ್ತೆ ಸ್ವಲ್ಪ. ಓಕೆ, ನಾನು 8 ಗಂಟೆ ಆಗುತ್ತಲ್ಲ ಬರೋಕ್ಕೆ. ಸೊ ಬನ್ನಿ ಇವಾಗ ಹೋಗಿ ಮತ್ತೆ ಊಟ ಮಾಡಿ ಮತ್ತೆ ಆಫೀಸ್ಗೆ ಹೋಗೋದು. ಏನು ಗುರು ಸೌಂಡು? ಏನಿದು? ಏನಿಲ್ಲ, ಬನ್ನಿ ಹೋಗೋಣ. ಮಧ್ಯಾಹ್ನ ಊಟಕ್ಕೆ ವೆಜ್ ಪಲಾವ್ ಇದೆ ಗುರು. ಪಲಾವ್ ಆ್ಯಂಡ್ ಮೊಸರು ಬಜ್ಜಿ ತಿನ್ಬೋದು. ಶೀತಕ್ಕೆ ಏನು ಮಾಡೋದು, ತಿನ್ನಲೇಬೇಕೀಗ. ಫೈನಲಿ ಗೈಸ್ 8:30 ಆಗಿದೆ. ಇವಾಗ ಹೋಗ್ತಾ ಇದ್ದೀನಿ. ಹೋಗಪ್ಪ ಸೀದಾ 010. ಅಯ್ಯೋ 0 ಆಯಿತು. ಓಪನ್ ಆಗುತ್ತೆ ಇವಾಗ. ಓಪನ್ ಎಸ್. ಸೊ ಇಲ್ಲಿಂದ ಸೀದಾ ಇವಾಗ ಹೋಗಿ ಊಟ ಮಾಡಿ ಮಲ್ಕೊಬಿಡೋದು. ಬೇರೆ ಕೆಲಸನೇ ಇಲ್ವಲ್ಲ ಗುರು ನಮಗೆ. ಕೆಲಸ ಇದೆ ಏನು ಹೇಳಿ, ವ್ಲಾಗ್ ಮಾಡೋದು, ಎಡಿಟ್ ಮಾಡಿ ಹಾಕೋದು, ಅದೆಲ್ಲ ನಮ್ಮ ಕೆಲಸ. ಏನಿಲ್ಲಿ RX ಕಾಣಿಸ್ತಿಲ್ವಲ್ಲ ಗುರು.
ಸೊ ಬನ್ನಿ ಡೈರೆಕ್ಟ್ ರೂಮಲ್ಲಿ ಹೋಗಿ ಸಿಗ್ತೀನಿ. ಚಂದ್ರ ನನ್ನ ಕ್ಯಾಮ್ರಾನು ಅಷ್ಟು ಚೆನ್ನಾಗಿದೆ ಚಂದ್ರ ಕಾಣೋಂಗೆ. ಸೊ ಗಾಯ್ಸ್ ಇವತ್ತೇನೆಲ್ಲ ಮಾಡೋದು ನನಗೂ ಗೊತ್ತಿಲ್ಲ. ಸೊ ಈ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ, ಏನು ಮಾಡಿದೆ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಇವತ್ತು ಏನು ಬ್ಲಾಗ್ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ವ್ಲಾಗ್ನ ಏನು ಮಾಡೋಣ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.